ಚರಿತ್ರೆ, ಅವರ ಇತಿಹಾಸ ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಾಗಿ ಎಲ್ಲರಿಗೂ ಕೂಡ ಈಗಾಗಲೇ ಹಿಂದಿನ ಬಂದಂತ ಸರ್ಕಾರಗಳು ಕೂಡ ಇದನ್ನು ಘೋಷಣೆ ಮಾಡಿದೆ. ಸುಮಾರು 450 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಇವತ್ತಿನ ಬೆಂಗಳೂರು ಬೆಂದಕಾಳೂರು ಇವತ್ತೇನಾದ್ರು ಬೆಂಗಳೂರು ಅಂತೇಳಿ ನಾಮಕರಣ ಆಗಿ ಈ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲಿ ಇರತಕ್ಕಂತ ನಗರಗಳಲ್ಲಿ ಇದು ಒಂದು ಕೂಡ ಮಹಾನಗರ ಬೆಂಗಳೂರು. ವಿಶ್ವದ ಭೂಪಟದಲ್ಲಿ ದಾಖಲೆ ಆದಂತ ಈ ಒಂದು ಬೆಂಗಳೂರು ಮಹಾನಗರ. ಅವರ ಮುಂದಿನ ಕನಸನ್ನು ಕಂಡಂತ ಒಬ್ಬ ನಾಡಪ್ರಭು ಕೆಂಪೇಗೌಡರು ಅವರ ಕನಸು ಇವತ್ತಿನ ದಿನಮಾನಗಳಲ್ಲಿ ಅದು ಪ್ರತಿಯೊಬ್ಬರಿಗೂ ಕೂಡ ಅವ್ರ ಮುಂದಾಲೋಚನೆ ಇತ್ತು. ಮುಂದಿನ ಇಷ್ಟು ವರ್ಷಗಳಲ್ಲಿ ಬೆಂಗಳೂರು ಮಧ್ಯಭಾಗದಿಂದ ಇಷ್ಟು ಕಿಲೋಮೀಟರ್ ನಗರವಾಗಿ ಪರಿವರ್ತನೆ ಆಗಿ ಅಭಿವೃದ್ಧಿ ಆಗತ್ತದೆ ಅನ್ನೋ ಕನಸು ಕಂಡಂತರು. ಆ ಕನಸು ಕಂಡಂತ ಒಬ್ಬ ಮಹಾನ್ ಚೇತನ, ಮಹಾನ್ ನಾಯಕ ಇವತ್ತು ಅವರ ಕೊಟ್ಟಂತ ಬೆಂಗಳೂರು ನಗರಕ್ಕೆ ಅಡಿಪಾಯ ಇವತ್ತು ಬಹಳ ಬೃಹತ್ಕಾರವಾಗಿ ಬೆಳೆದಿದೆ. ಪ್ರಪಂಚದಲ್ಲಿರ್ತಕ್ಕಂಥ IT-BT ಸಂಸ್ಥೆಗಳು, ವಿದ್ಯಾ ಸಂಸ್ಥೆಗಳು, ವ್ಯಾಪಾರ ಸಂಸ್ಥೆಗಳು ಎಲ್ಲವೂ ಕೂಡ ಇವತ್ತೆಲ್ಲಾದ್ರೂ ಇದೆ ಅಂದ್ರೆ ಅದು ಬೆಂಗಳೂರು ನಗರದ ಸುತ್ತುವರೆದ ಭಾಗದಲ್ಲಿ ಇವತ್ತು ಇದೆ. ಒಬ್ಬ ಮಹಾನ್ ನಾಯಕನ 517ನೇ ಜಯಂತ್ಯೋತ್ಸವ ಇವತ್ತು ತಾಲೂಕಿನ ಎಲ್ಲ ನಮ್ಮ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಬಹಳ ಉತ್ಸಾಹಿಗಳಾಗಿ, ಬಹಳ ಖುಷಿಯಾಗಿ, ಆನಂದವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರಲ್ಲಿ ನಮ್ಮ ಈ ಒಕ್ಕಲಿಗ ಸಂಘದ ನಾಡಪ್ರಭು ಕೆಂಪೇಗೌಡರ ಸಂಘದ ಹೊಸಕೋಟೆಯ ಅಧ್ಯಕ್ಷರಾದಂತ ಸುರೇಶ್ ರವರೇ, ಸತೀಶ್ ಅವರು ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಹಾಗೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನಿರ್ದೇಶಕರುಗಳೇ, ಎಲ್ಲ ಅಭಿಮಾನಿ ಬಂಧು ಭಗಿನಿಯರು, ಎಲ್ಲಾ ಸಮುದಾಯದ ಇವತ್ತು ಎಲ್ಲಾ ಮುಖಂಡರು ಕೂಡ ಜಾತಿ, ಧರ್ಮ, ಭಾಷೆ, ಭೇದ ಎಲ್ಲವನ್ನು ಬದಿಗೊತ್ತಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ತಾವೆಲ್ಲ ಅಭಿಮಾನ ಪೂರ್ವಕವಾಗಿ ಬಂದಿದ್ದೀರಾ. ನಿಮ್ಗೆಲ್ಲರೂ ಕೂಡ ಅದು ಕೆಂಪೇಗೌಡರ ಪರವಾಗಿ, ತಾಲೂಕಿನ ಸಂಘದ ಪರವಾಗಿ ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದನೆ ಹೇಳಲಿಕ್ಕೆ ಕೂಡ ಬಯಸ್ತೇನೆ.